ನಿಷೇಧದ ಬಳಿಕ ಕಾಂಗ್ರೆಸ್ ಕಕ್ಕಾಬಿಕ್ಕಿಯಾಗಿದೆ. ಆದಾಯ ತೆರಿಗೆ ಇಲಾಖೆ ಕಾಂಗ್ರೆಸ್ ಶಾಸಕರಿಗೆ ನೋಟಿಸ್ ಜಾರಿ ಮಾಡಿದ್ದು ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಇದಕ್ಕೆ ಕಾರಣ ಡಿಸಿಸಿ ಬ್ಯಾಂಕ್ನಲ್ಲಿ 5 ದಿನದಲ್ಲಿ ಬ್ಯಾಂಕ್ನಲ್ಲಿ 100 ಕೋಟಿ ರೂಪಾಯಿ ಜಮೆ ಆಗಿದ್ದು ನವೆಂಬರ್ 10 ರಿಂದ ನವೆಂಬರ್ 14ರವರೆಗೆ ಕೇವಲ ಇಷ್ಟೊಂದು ಮೊತ್ತದ ನೋಟು ಜಮೆ ಆಗಿದ್ದು ಎಂಬ ಪ್ರಶ್ನೆ ಎತ್ತಿದೆ ಆದಾಯ ತೆರಿಗೆ ಇಲಾಖೆ. ಅಲ್ಲದೆ ಬ್ಯಾಂಕ್ಗೆ ಸಂಬಂಧಿಸಿದ 3 ಲಾಕರ್ಗಳ ಕೀ ಎಲ್ಲಿ ಹೋಗಿದೆ, ಈ ಬಗ್ಗೆ ಎಲ್ಲ ಖುದ್ದು ಹಾಜರಾಗಿ ನಮಗೆ ವಿವರಣೆಯನ್ನ ನೀಡಿ ಅಂತ ಕಾಂಗ್ರೆಸ್ ಶಾಸಕರಿಗೆ ಐಟಿ ಸೂಚಿಸಿದೆ. ತುಮಕೂರು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣಗೆ ನೋಟಿಸ್ ನೀಡಿದೆ. ನವೆಂಬರ್ 10 ರಿಂದ 14ರವರೆಗೆ ಡಿಸಿಸಿ ಬ್ಯಾಂಕ್ನಲ್ಲಿ 100 ಕೋಟಿ ಹಳೆ ನೋಟುಗಳು ಡೆಪಾಸಿಟ್ ಆಗಿವೆ. 500 ಮತ್ತು 1000 ರೂಪಾಯಿ ನಿಷೇಧಿಸಿ ಕಪ್ಪು ಹಣ, ಭ್ರಷ್ಟಾಚಾರ, ಭಯೋತ್ಪಾದನೆಗೆ ಕಡಿವಾಣ ಹಾಕ್ತೇನೆ, ದೇಶದಲ್ಲಿ ಅಚ್ಚೆ ದಿನ ಬರುತ್ತೆ, ಅದಕ್ಕಾಗಿ 50 ದಿನ ಕಡಿಮೆ ಟೈಮನ್ನು ಕೊಡಿ ಅಂತ ಕೇಳಿದ ಪ್ರಧಾನಿಯವರಿಗೆ ಈಗ ಉಳಿದಿರುವುದು 48 ಗಂಟೆ. ಅಣ್ಣಾ ಡಿಎಂಕೆ ಪಕ್ಷದ ಚುಕ್ಕಾಣಿ ಹಿಡಿಯೋದಕ್ಕೆ ಶಶಿಕಲಾ ಕಸರತ್ತು ಮುಂದುವರೆಸಿದ್ದಾರೆ. ನಾಳೆ ಚೆನ್ನೈನಲ್ಲಿ ಅಣ್ಣಾ ಡಿಎಂಕೆ ಪಕ್ಷದ ಸರ್ವ ಸದಸ್ಯರ ಸಭೆ ಹಿನ್ನೆಲೆಯಲ್ಲಿ ನಿನ್ನೆ ನಟ ಅಜಿತ್ ಜೊತೆ ಶಶಿಕಲಾ ಮಹತ್ವದ ಮಾತುಕತೆ ನಡೆಸಿದರು. ಪಕ್ಷದ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗೋದಕ್ಕೆ ಶಶಿಕಲಾ ಅಜಿತ್ ಅವರ ಬೆಂಬಲ ಕೋರಿದ್ದಾರೆ ಎನ್ನಲಾಗ್ತಾ ಇದೆ.